ಡಾಕ್ಟರ್ಸ್ಗಳು ಎಂತೆಂತೋ ಭಯಂಕರವಾದ ಕಾಯಿಲೆಗಳಿಗೆ ಹೆದರಲ್ಲ. ಬಟ್ ಇದಕ್ ಮಾತ್ರ ಬಾಳ ಹೆದರ್ತಾರ. ಅದು ಏನಪ್ಪಾ ಅಂತಂದ್ರ ಆಂಟಿಬಯೋಟಿಕ್ ರೆಸಿಸ್ಟೆನ್ಸಿ ಪೇಷಂಟ್ ಗಳಿಗೆ ನೋಡಿದ್ರ ನಾವೇನ್ ಮಾಡ್ತೀವಿ, ಸಾಮಾನ್ಯವಾಗಿ ಕೋಲ್ಡ್, ಕಫ್, ಫೀವರ್ ಆಗಿತ್ತಂದ್ರ ಡೈರೆಕ್ಟ್ ಮೆಡಿಕಲ್ ಹೋಗಿ ಒಂದ್ ಆಂಟಿಬಯೋಟಿಕ್ ತಗೋತೀವಿ. ನಾವು ಕೋರ್ಸ್ನು ಕಂಪ್ಲೀಟ್ ಮಾಡಲ್ಲ, ಒಂದೆರಡು ದಿನ ತಗೋತೀವಿ. ಅದ್ ತೊಗೊಂಡ್ ಬಳಕ ನಮಗ್ ಸ್ವಲ್ಪ ರಿಲೀಫ್ ಆಗ್ತದೆ, ಬಿಟ್ಟು ಬಿಡ್ತೀವಿ. ಆಮೇಲೆ ಒಂದ್ ವಾರ ಆದ ಬಳಕ ಮತ್ತ ಇನ್ಫೆಕ್ಷನ್ ಆಗಿ ಜ್ವರ ಬರ್ಲಿಕ್ಕ ಚಾಲೋ ಅದು ಅಂದ್ರ ಅವಾಗ ಡಾಕ್ಟರ್ ಹತ್ರ ಹೋಗ್ತೀವಿ. ಅವಾಗ ಏನೂನೇ ಯೂಸ್ ಇರಂಗಿಲ್ಲ. ಡಾಕ್ಟರ್ ಹತ್ರ ಹೋಗಿರ್ತೀವಿ, ಯಾವುದೇ ಆಂಟಿಬಯೋಟಿಕ್ ಕೊಟ್ರು ವರ್ಕ್ ಮಾಡಂಗಿಲ್ಲ. ನಿಮಗ್ ಏನೇ ಹೆಲ್ತ್ ಇಶ್ಯೂಸ್ ಇತ್ತು ಅಂದ್ರೂ ಸೆಲ್ಫ್ ಮೆಡಿಕೇಶನ್ ತಗೊಳ್ಳಾರ್ದೆ, ಡಾಕ್ಟರ್ ಅಡ್ವೈಸ್ ಇಲ್ಲಾರ್ದೆ ಯಾವ ಮೆಡಿಕೇಶನ್ ತಗೊಳಕ್ ಹೋಗ್ಬೇಡ್ರಿ. ಇದು ಒಂದು ಬೆಸ್ಟ್ ಅಡ್ವೈಸ್ ಅದ. ನಿಮಗೆ ಏನಾದ್ರೂ ಈ ವಿಡಿಯೋ ಉಪಯುಕ್ತ ಅನಿಸಿತ್ತು ಅಂತಂದ್ರೆ ವಿಡಿಯೋನ ಲೈಕ್ ಮಾಡ್ರಿ, ಆದಷ್ಟು ಶೇರ್ ಮಾಡ್ರಿ. ಈ ನನ್ನ ಪೇಜ್ ಅನ್ನ ಮರೀಲಾರ್ದೆ ಫಾಲೋ ಮಾಡ್ರಿ.